ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಗತಗತಿಚಾರಣಂ ಭವಿಷ್ಯಂತಂ ಜ್ಯೋತಿರ್ವಿಜ್ಞಾನಂ ಸಮಸ್ತಪುರಹಿತಾನಾಂ ಲಿಖ್ಯತೆ ಶಾಸ್ತ್ರಪುರಾಣಾಂ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಪಕ್ಷಿರಾಜಾಯ ವಿದ್ಮಹೇ ಸ್ವರ್ಣಪಕ್ಷಾಯ ಧೀಮಹಿ ತನ್ನೋ ಗರುಡ ಪ್ರಚೋದಯಾತ್. ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷಿಗಳು, ಪುರೋಹಿತರು ಹಾಗೂ ಕವಡೆಶಾಸ್ತ್ರ ತಜ್ಞರಾಗಿರ್ತಕ್ಕಂಥ ಶರಣ್ ಶಾಸ್ತ್ರಿ ಮಾಡತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು. ಬಂಧುಗಳೇ, ಎಲ್ಲ ಹೇಗಿದ್ದೀರಿ? ಹಲವಾರು ದಿನಗಳ ಮೇಲೆ ಮತ್ತೆ ನಮ್ಮ ಒಂದು ಸನಾತನ 95 ಚಾನಲ್ನಲ್ಲಿ ವಿಶೇಷವಾಗಿರತಕ್ಕಂಥ ಮತ್ತೊಂದು ವಿಚಾರದ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ಲಿದ್ದೇನೆ. ಕಳೆದ ಸಂಚಿಕೆಗಳಲ್ಲಿ ನಾನು ವಿಶಿಷ್ಟವಾಗಿರತಕ್ಕಂಥ ವನಸ್ಪತಿಗಳಿಂದ ಅಥವಾ ಗಿಡಮೂಲಿಕೆಗಳಿಂದ ಯಾವ ರೀತಿಯಾದಂಥ ಪ್ರಯೋಜನಗಳನ್ನು ಪಡ್ಕೊಳ್ಬೋದು ಅಂತಕ್ಕಂಥ ವಿಚಾರವನ್ನು, ಅದರಿಂದ ಆಗ್ತಕ್ಕಂತಹ ಅನುಕೂಲಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ನಾಗಬೇರು ಅಂತಂದರೆ ಎರಡುಮುರಿ ಬಲಮುರಿ ಬೇರು ಆಗಿರ್ಬೋದು, ಸಸ್ರೂಪ ಆಗಿರ್ಬೋದು, ಅಂದರೆ ಬಿಳಿ ಸಾಸಿವೆ ಆಗಿರ್ಬೋದು, ಬಿಲ್ಲಪತ್ರೆ ಆಗಿರ್ಬೋದು, ಈ ರೀತಿಯಾಗಿ ಇನ್ನೂ ಸಾವಿರಾರು ಗಟ್ಟಲೆ ಏನು ಕೇಳಿದ್ರೆ ಹಲವಾರು ವನಸ್ಪತಿಗಳು ನಮ್ಮ ಒಂದು ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದು. ಆ ಎಲ್ಲ ವನಸ್ಪತಿಗಳಲ್ಲೂ ಕೂಡ ಒಂದೊಂದು ವಿಶಿಷ್ಟವಾಗಿರತಕ್ಕಂಥ ಗುಣ ಹಾಗೂ ದೈವಿ ಶಕ್ತಿ ಇರತಕ್ಕಂಥದ್ದು. ಈಗ ನೀವೇನು ಹೇಳ್ತೀರಿ ಸೈನ್ಸು ಅಂತ ಹೇಳಿ, ವೈಜ್ಞಾನಿಕ ಹೇಳಿ, ಆ ಎಲ್ಲ ರೀತಿಯ ವೈಜ್ಞಾನಿಕ ಕಾರ್ಯಗಳನ್ನು ಮೀರಿಸ್ತಕ್ಕಂಥ ಅಪರೂಪವಾದಂಥ ವಿಶಿಷ್ಟವಾಗಿರತಕ್ಕಂಥ ದೈವಿ ಶಕ್ತಿ ಹೊಂದಿರತಕ್ಕಂಥದ್ದು ನಮ್ಮ ಒಂದು ಸಂಜೀವಿನಿ ಹಾಗೂ ವನಸ್ಪತಿ ಇರತಕ್ಕಂಥ. ಆಯುರ್ವೇದದಲ್ಲಿ ಹೇಳಿದಾಗೆ ಎಲ್ಲವೂ ಕೂಡ ಒಂದು ಹಿತ್ತಲ ಗಿಡ ಮದ್ದಲ್ಲ ಹೇಳ್ತಾರೆ. ಅಂದರೆ ನಮ್ಮ ಹಿತ್ತಲಲ್ಲಿ ಬೆಳೆದಿರ್ತಕ್ಕಂಥ, ಮನೆ ಹಿಂದೆ ಬೆಳೆದಿರ್ತಕ್ಕಂಥ ಪ್ರತಿಯೊಂದು ಏನು ಕೇಳಿದ ಗಿಡ ಮರಗಳು ಕೂಡ ಒಂದೊಂದು ರೀತಿಯಾದಂಥ ಔಷಧಿ ಗುಣಗಳನ್ನು ಹೊಂದಿರುತ್ತೆ. ಈ ವನಸ್ಪತಿ ಅಂತಕ್ಕಂಥದ್ದು ಇವತ್ತಿಂದಲ್ಲ, ಸಾವಿರಾರು ವರ್ಷಗಟ್ಟಲೆ ಏನು ಕೇಳಿದ್ರೆ ಈ ವನಸ್ಪತಿಗಳನ್ನು ಆಯುರ್ವೇದದಲ್ಲಿ ಬಳಸ್ತಾ ಬಂದಿದ್ದಾರೆ. ಮತ್ತು ದೇವತಾ ಕಾರ್ಯಗಳಲ್ಲಿ, ಹೋಮಗಳಲ್ಲಿ, ಯಜ್ಞ ಕಾರ್ಯಗಳಲ್ಲಿ, ಪೂಜೆಗಳಲ್ಲಿ ಏನು ಕೇಳಿದ್ರೆ ಎಲ್ಲ ರೀತಿಯಾದಂಥ ವನಸ್ಪತಿಗಳನ್ನು ಬಳಸ್ತಾರೆ. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರತಕ್ಕಂಥ ಒಂದು ವನಸ್ಪತಿಯ ಕಾಯಿ ಯಾವುದು ಅಂತ ಕೇಳಿದ್ರೆ ಗರುಡಮುಖಿ ಅಂತೇಳಿ. ಪ್ರಾರಂಭದಲ್ಲಿ ನಾನು ಶ್ಲೋಕ ಹೇಳಿದಾಗಲೇ ನಿಮ್ಗೆ ಗೊತ್ತಾಗಿರಬೇಕು, ನಾರಾಯಣನಿಗೆ ಪ್ರೀತಿ ಪಾತ್ರವಾಗಿರತಕ್ಕಂಥ, ನಾರಾಯಣನ ಮಹಾವಿಷ್ಣುವಿನ ವಾಹನವಾಗಿರತಕ್ಕಂಥ ಗರುಡ, ಆ ಒಂದು ಗರುಡರಾಜನ ಸಂಬಂಧಪಟ್ಟ ಹಾಗೆ ಅವನ ಒಂದು ಶಕ್ತಿ ಇರತಕ್ಕಂತಹ, ಅದರ ಒಂದು ವೈಶಿಷ್ಟ್ಯ ಇರತಕ್ಕಂಥ ಒಂದು ವನಸ್ಪತಿಯ ಕಾಯಿ, ಅದರ ಹೆಸರೇ ಗರುಡಮುಖಿ ಅಂತ ಹೇಳಿ. ಮೇಲ್ಗಡೆ ಸ್ಕ್ರೀನ್ಗಡೆ ಕಾಣ್ತಾ ಇದೆ, ಅದನ್ನು ತಾವು ನೋಡ್ಬೋದು. ಅದ್ರ ಬಗ್ಗೆ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಆ ಒಂದು ಗರುಡಮುಖಿಯ ಒಂದು ಪ್ರಯೋಜನ ಯಾವ್ಯಾವ ರೀತಿಯಲ್ಲಿ ಆಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ಮತ್ತು ಈ ಗರುಡಮುಖಿ ಏನು ಕೇಳಿದ್ರೆ ಯಾವ ರೀತಿಯಲ್ಲಿ ನಮಗೆ ಪ್ರಯೋಜನವಾಗುತ್ತೆ ಅಂತಕ್ಕಂಥ ವಿಚಾರವನ್ನು ತಿಳಿದುಕೊಳ್ಳೋಣ. ಮತ್ತು ಗರುಡಮುಖಿಯನ್ನು ಯಾವ ರೀತಿಯಾಗಿ ಬಳಸಬೇಕು ಮತ್ತು ಅದು ನಿಮಗೆ ಎಲ್ಲಿ ಸಿಗುತ್ತೆ ಅಂತಕ್ಕಂಥ ವಿಚಾರವನ್ನು ಕೂಡ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಗರುಡಮುಖಿ ಹೆಸರಲ್ಲೇ ಇರುವ ಹಾಗೆ ಗರುಡನ ಆಕಾರವನ್ನು ಹೋಲ್ತಕ್ಕಂಥದ್ದು, ರೆಕ್ಕೆ, ಚೂಪಾದ ಒಂದು ಮೂಗು ಇರ್ತಕ್ಕಂಥದ್ದು. ಈ ಒಂದು ಗರುಡಮುಖಿಯನ್ನು ಯಾವ ರೀತಿಯಲ್ಲಿ ನಾವು ಬಳಸೋದ್ರಿಂದ ಜೀವನದಲ್ಲಿ ಬರ್ತಕ್ಕಂಥ ಹಲವಾರು ಸಮಸ್ಯೆಗಳನ್ನು ಅಥವಾ ಅನುಭವಿಸ್ತಕ್ಕಂಥ ಕಷ್ಟಗಳನ್ನು ಯಾವ ರೀತಿಯಾಗಿ ನಿವಾರಣೆ ಮಾಡಿಕೊಳ್ಬೋದು ಅಂತಕ್ಕಂಥ ವಿಚಾರವನ್ನು ಇವತ್ತು ನೋಡೋಣ. ಈ ಗರುಡಮುಖಿ ಅಂತಕ್ಕಂಥದ್ದು ಏನು ಕೇಳಿದ್ರೆ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡ್ತಕ್ಕಂಥದ್ದು. ಹಾಗೆ ಗರುಡಮುಖಿಯನ್ನು ವ್ಯಾಪಾರ ಅಭಿವೃದ್ಧಿಗಾಗಿ, ಜನಾಕರ್ಷಣೆಗಾಗಿ, ಅದೇ ರೀತಿಯಾಗಿ ಏನು ಕೇಳಿದ್ರೆ ಉತ್ತಮವಾದಂತಹ ಸಂಸಾರ ದೃಷ್ಟಿಯಿಂದ, ಅಂದರೆ ಜೀವನ ದೃಷ್ಟಿಯಿಂದ, ವ್ಯವಹಾರ ದೃಷ್ಟಿಯಿಂದ ಹಾಗೂ ಶತ್ರು ಭಯವನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ಮತ್ತು ಜಯವನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕಾಗಿ ಈ ಒಂದು ಗರುಡಮುಖಿಯನ್ನು ನಾವು ಬಳಸ್ಕೊಳ್ತೀವಿ. ಹಾಗಾದರೆ ಈ ಗರುಡಮುಖಿಯನ್ನು ಯಾವ ರೀತಿಯಾಗಿ ನಾವು ಬಳಸಬೇಕು ಅಂತಕ್ಕಂಥ ವಿಚಾರವನ್ನು ನೋಡೋದಾದರೆ, ಈ ಒಂದು ಗರುಡಮುಖಿಯನ್ನು ಯಾವ ರೀತಿಯಾಗಿ ನಾವು ಬಳಸ್ಬೋದು ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ನೋಡಿ, ಈ ಗರುಡಮುಖಿ ಕಾಯಿನ ನಾವೇನು ಮಾಡ್ಬೋದು ಕೇಳಿದ್ರೆ ಒಂದಿಷ್ಟು ಪ್ರಮಾಣದಲ್ಲಿ 5, 8, 9, 16, 18, 21, 54 ಅಥವಾ 108
ಈ ಪ್ರಮಾಣದಲ್ಲಿ ಇದನ್ನು ನಾವು ಬಳಸ್ಬೋದು. ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಸಮಸ್ಯೆ ಇರುತ್ತೋ, ಈ ನೋಡಿ, ಹಣಕಾಸಿನ ಸಮಸ್ಯೆ ಇದ್ದಲ್ಲಿ ಅವರು 8. ಈ ಹಣಕಾಸಿನ ಸಮಸ್ಯೆ ಉಂಟಪ್ಪ, ನಮಗೆ ವ್ಯಾಪಾರದಲ್ಲಿ ಸ್ವಲ್ಪ ಪ್ರಗತಿ ಆಗ್ತಾ ಇಲ್ಲ, ಹಣಕಾಸು ಸಾಲ ಬಾಧೆ ಉಂಟು ಅಂಥವ್ರು ಏನು ಕೇಳಿದ್ರೆ 8 ಕಾಯಿಗಳನ್ನು ತೆಗೆದುಕೊಳ್ತಕ್ಕಂಥ. ಇನ್ನು ಸಂಸಾರದಲ್ಲಿ ವಿರಸ ಇರತಕ್ಕಂಥವ್ರು, ಸಂಸಾರದಲ್ಲಿ ಸ್ವಲ್ಪ ತೊಂದರೆ ಇರತಕ್ಕಂಥವ್ರು 18 ಕಾಯಿಗಳನ್ನು ತೆಗೆದುಕೊಳ್ತಕ್ಕಂಥದ್ದು. ಸ್ವಲ್ಪ ಏನು ಕೇಳಿದ್ರೆ ನಮಗೆ ಜೀವನದಲ್ಲಿ ಪ್ರಗತಿ ಇಲ್ಲ ಸ್ವಾಮಿ, ಮಾಡ್ತಕ್ಕಂಥ ಕೆಲಸದಲ್ಲಿ ಉನ್ನತಿ ಬೇಕು ಅಂತಕ್ಕಂಥವ್ರು 54 ಕಾಯಿಗಳನ್ನು ತೆಗೆದುಕೊಳ್ಳಬಹುದು. ಇನ್ನು ಎಲ್ಲ ರೀತಿಯಲ್ಲೂ ನಮಗೆ ಶತ್ರುಬಾಧೆ ಉಂಟು, ಜೀವನದಲ್ಲಿ ನಾವು ಮೇಲೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ತುಂಬ ಕಷ್ಟ ಇದೆ, ಎಲ್ಲ ವಿಚಾರದಲ್ಲೂ ಕೂಡ ಒಂದು ಮನೆಯಿಂದ ಹಿಡಿದು ಹೊರ ಹೋಗ್ತಕ್ಕಂಥ ಕೆಲಸದಲ್ಲೂ ಸಹಿತ ನಮಗೆ ಶತ್ರುಬಾಧೆ ಉಂಟು, ಅಥವಾ ಮಾಡ್ತಕ್ಕಂಥ ಕೆಲಸದಲ್ಲಿ ಏಳ್ಗೆ ಇಲ್ಲ, ಪ್ರತಿನಿತ್ಯ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ. ಇದಕ್ಕೆ ನಾವು ಏನು ಪರಿಹಾರ ಮಾಡ್ಕೊಂಡು ನೋಡಿದಾಗ 108 ಗರಡುಮುಖಿ ಕಾಯಿಗಳನ್ನು ತೆಗೆದುಕೊಳ್ತಕ್ಕಂಥ. ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಪ್ರಥಮವಾಗಿ ನಾನು ಹೇಳಿದಾಗೆ ಪ್ರತಿಯೊಂದು ವನಸ್ಪತಿಯನ್ನು ಕೂಡ ನಾವು ಶುದ್ಧಿ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಅದು ಯಾವ ರೀತಿಯಲ್ಲಿ ಸಿಗುತ್ತೆ, ಅದನ್ನು ಯಾರು ತೆಗೆದುಕೊಂಡಿರ್ತಾರೆ ನಮ್ಗೆ ಗೊತ್ತಿಲ್ಲ. ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಒಂದು ಪದಾರ್ಥವನ್ನು ತರತಕ್ಕಂಥ ಸಂದರ್ಭದಲ್ಲಿ 10 ಅಶೌಚಗಳಾಗಿರುತ್ತೆ. ಆ ಮೈಲಿಗೆಯನ್ನು ತೆಗೆದುಕೊಳ್ಳಿಕ್ಕಾಗಿ ನಾವು ಪರಿಶುದ್ಧವಾಗಿ ಮಾಡಬೇಕು. ಯಾಕಂದರೆ ಅದನ್ನು ದೈವಿಕ ಸ್ವರೂಪವಾಗಿ ನಾವು ನೋಡ್ತೀವಿ ಅಂದಮೇಲೆ ಅದಕ್ಕೆ ದೈವಿ ಶಕ್ತಿಯನ್ನು ಕೊಡ್ತಕ್ಕಂಥ ಕರ್ತವ್ಯ ನಮ್ಮದೇ ಆಗಿರುತ್ತೆ. ಹಾಗಾಗಿ ನಾನು ಮೊದಲೇ ಹೇಳಿದಾಗೆ ಅದನ್ನು ಪಂಚಗವ್ಯದ ಶುದ್ಧಿ ಮಾಡಿಕೊಳ್ಬೇಕು, ಅದಕ್ಕೆ ಪೂಜೆಯನ್ನು ಮಾಡಿಕೊಳ್ಬೇಕು. ಸಾಧ್ಯವಾದರೆ ಅಶ್ವಗಂಧ, ಅದೇ ರೀತಿಯಾಗಿ ಕುಂಕುಮ, ಅರಿಶಿನ, ಅಕ್ಷತೆ ಇವುಗಳಿಂದ ಅದಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಇದನ್ನು ಈ ಒಂದು ಗರಡುಮುಖಿಯನ್ನು ಹಾರದ ರೂಪದಲ್ಲಿ, ಅಂದರೆ ಮಾಲೆ ರೂಪದಲ್ಲೂ ಕೂಡ ನಾವು ತಯಾರು ಮಾಡ್ಕೊಳ್ಬೋದು. ಆಗಲೇ ಹೇಳಿದಾಗ 8 ಅಥವಾ 16 ಅಥವಾ ಏನು ಕೇಳಿದ್ರೆ 21, 54, 108 ಈ ರೀತಿಯಲ್ಲಿ ಹಾರದ ರೂಪ ತಯಾರು ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಅದನ್ನು ಯಂತ್ರದ ರೂಪದಲ್ಲಿ ಅದಕ್ಕೆ ಅರಿಶಿನ ಮತ್ತು ಹಾಗೂ ಕುಂಕುಮದ ಒಂದು ದಾರದಿಂದ, ಅರಿಶಿನ ಬಣ್ಣದ ದಾರ ಹಾಗೂ ಕುಂಕುಮ ಬಣ್ಣದ ಕೆಂಪು ಬಣ್ಣದ ದಾರದಿಂದ ಏನು ಮಾಡ್ತಾ ಕೇಳಿದ್ರೆ ಯಾವ ಪ್ರಮಾಣದಲ್ಲಿ ತೆಗೆದುಕೊಂಡಿರ್ತಾರೋ ಆ ಪ್ರಮಾಣದಲ್ಲಿ ದಾರದ ಜೊತೆ ಯಂತ್ರದ ರೂಪದಲ್ಲಿ ರೆಡಿ ಮಾಡ್ಕೊಳ್ಬೋದು. ಈ ಒಂದು ಗರಡುಮುಖಿಗೆ ಶಕ್ತಿ ಬರತಕ್ಕಂಥದ್ದು, ಅದು ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಏಳಿಗೆಯನ್ನು ಹಾಗೂ ಅನುಕೂಲವನ್ನು ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಗರಡುಮುಖಿಯನ್ನು ಬಳಸಬೇಕಾದ್ರೆ ಗರುಡ ಮಂತ್ರವನ್ನು ತಿಳಿದುಕೊಂಡಿರ್ತಕ್ಕಂಥ ಅರ್ಚಕ ವರ್ಗದವರು, ಪುರೋಹಿತರು ಅಥವಾ ಗುರುಗಳ ಹತ್ರ ಅದನ್ನು ತೆಗೆದುಕೊಂಡು ಹೋಗಬೇಕು. ಈ ರೀತಿಯಾಗಿ ಸರಿಯಾಗಿ ಮಾಡಿಕೊಂಡು ಅದನ್ನು ತೆಗೆದುಕೊಂಡು ಹೋಗಬೇಕು. ಯಾವಾಗ ತೆಗೆದುಕೊಂಡು ಹೋಗಬೇಕು ಅಂತಂದರೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆಗಳಲ್ಲಿ ಅಥವಾ ಗ್ರಹಣ ಕಾಲದಲ್ಲಿ. ಕೇಳಿಸ್ಕೊಳ್ಳಿ, ಅಮಾವಾಸ್ಯೆ, ಹುಣ್ಣಿಮೆ ಇಲ್ಲವಾದಲ್ಲಿ ಗ್ರಹಣ ಕಾಲದಲ್ಲಿ ಏನು ಮಾಡ್ಬೇಕು ಹೇಳಿದ್ರೆ ಅರ್ಚಕರ ಬಳಿಗೆ ಅಥವಾ ನೀವು ನಂಬಿರತಕ್ಕಂಥ ಗುರುಗಳ ಹತ್ರ ಅದನ್ನು ತೆಗೆದುಕೊಂಡು ಹೋಗಬೇಕು. ಯಾಕಂದರೆ ಯಾವುದೇ ಒಂದು ಬೀಜಾಕ್ಷರಿ ಮಂತ್ರವನ್ನು ಅಷ್ಟು ಸುಲಭವಾಗಿ ನಾವು ಬಳಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಏನೇ ಒಂದು ನಾವು ತೆಗೆದುಕೊಳ್ತೀವಿ ಅಂದರೂ ಕೂಡ ಗುರುಮುಖೇನವಾಗಿ ಅದನ್ನು ತೆಗೆದುಕೊಳ್ಬೇಕಾಗತ್ತೆ. ನಿಮಗೆ ಆತ್ಮೀಯರಾಗಿರ್ತಕ್ಕಂಥ, ನಂಬಿಕೆ ಇರತಕ್ಕಂಥ ಗುರುಗಳ ತೆಗೆದುಕೊಂಡು ಹೋಗಿ ಆ ಗರುಡ ಮಂತ್ರವನ್ನು ಉಪದೇಶ ತೆಗೆದುಕೊಳ್ಳಬಹುದು. ಇಲ್ಲವಾದಲ್ಲಿ ತಮಗೆ ಅದನ್ನು ಪಾಲನೆ ಮಾಡಿ ಕಷ್ಟ ಅನ್ನೋದಾದರೆ ಅದನ್ನು ಏನು ಮಾಡ್ತದೆ ಅಂತ ಕೇಳಿದ್ರೆ ಆ ಮಂತ್ರವನ್ನು ಅವ್ರ ಹತ್ರನೇ ಜಪಸಿದ್ಧಿಯನ್ನು ಮಾಡಿಕೊಂಡು, ಅಥವಾ ಏನು ಕೇಳಿದ್ರೆ ಆ ಒಂದು ಗರುಡುಮುಖಿಯ ಒಂದು ತಯಾರು ಮಾಡಿರ್ತಕ್ಕಂಥ ಯಂತ್ರ ಆಗಿರ್ಬೋದು, ಮಾಲೆ ಆಗಿರ್ಬೋದು ತೆಗೆದುಕೊಂಡು ಹೋದಾಗ ಅದಕ್ಕೆ ಅವ್ರ ಕೈಲೇ ಒಂದು ಸಿದ್ಧಿಯನ್ನು, ಜಪವನ್ನು, ಅಭಿಮಂತ್ರಣೆಯನ್ನು ಮಾಡಿಸ್ಕೊಂಡು ತೆಗೆದುಕೊಂಡು ಬರ್ತಕ್ಕಂಥದ್ದು. ಇಲ್ಲವಾದಲ್ಲಿ ನೀವು ಅದು ಅದನ್ನು ಪಠಣೆ ಮಾಡ್ತೀರಿ ಅನ್ನೋದಾದರೆ ಅದನ್ನು ಉಪದೇಶ ಕೂಡ ತಾವು ತೆಗೆದುಕೊಳ್ಳಬಹುದು. ತಮಗೆ ಎಲ್ಲಿ ಹತ್ತಿರದಲ್ಲಿರುತ್ತೋ ಅಲ್ಲಿ ಅಂತಹ ಗುರುಗಳ ಹತ್ರ ಆ ಒಂದು ಮಂತ್ರವನ್ನು ಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು. ಆ ಜಪವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ನೋಡಿದಾಗ, ಅಂದರೆ ಸಿದ್ಧಿ ಆಗಬೇಕು, ಆ ಸಿದ್ಧಿ ನಂತರದಲ್ಲಿ ನಮಗದು ಅನುಕೂಲವಾಗಬೇಕಲ್ವಾ. ಹಾಗಾಗಿ ಸಾಧ್ಯವಾದಲ್ಲಿ ಏನು ಕೇಳಿದ್ರೆ 48 ದಿನಗಳ ಕಾಲ ಆ ಒಂದು ಮಂತ್ರ ಸಿದ್ಧಿಯನ್ನು ಮಾಡ್ತಕ್ಕಂಥದ್ದು, ಅದಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಯಾವುದೇ ಒಂದು ಪದಾರ್ಥ ಆಗಲಿ, ವಸ್ತು ಆಗಲಿ, ಅಥವಾ ಒಂದು ಬಳಕೆ ಮಾಡ್ತಕ್ಕಂಥ ಪದಾರ್ಥಗಳಾಗಲಿ ಅವಕ್ಕೆ ಶಕ್ತಿ ಬರಬೇಕು ಅಂತಂದರೆ ಅದಕ್ಕೆ ಪೂಜೆ, ಪುರಸ್ಕಾರ, ನಿಯಮ ಹಾಗೂ ಮಂಡಲ ಅಂತಕ್ಕಂಥದ್ದು ಮುಖ್ಯವಾಗಿರುತ್ತೆ. ಈ 48 ಅಂತಕ್ಕಂಥದ್ದು ಒಂದು ಮಂಡಲ ಹೇಳ್ತೀವಿ. ಆ ಮಂಡಲವನ್ನು ಸರಿಯಾದ ರೀತಿಯಲ್ಲಿ ಅನುಕರಣೆಯನ್ನು ಮಾಡಿದಾಗ ಮಾತ್ರ ನಮಗೆ ಫಲ ಸಿಗ್ತಕ್ಕಂಥದ್ದು. ಯಾವುದೇ ಕೆಲಸ ಆಗಲಿ, ನಾವು ಈಗ ಗ್ರಂಥಿಗೆ ಅಂಗಡಿನ ತೆಗೆದುಕೊಂಡ ತಕ್ಷಣ ಅದು ಶಕ್ತಿ ಇರೋದಿಲ್ಲ. ನಾವು ಅದನ್ನು ಏನು ಕೇಳಿದ್ರೆ ಸಂಸ್ಕಾರಿತವಾಗಿ ಶುದ್ಧಿಯನ್ನು ಮಾಡಿಕೊಂಡು ಅದಕ್ಕೆ ದೈವಿಕ ಶಕ್ತಿಯನ್ನು ಕೊಟ್ಟಾಗ ಮಾತ್ರ ನಮಗದು ಅನುಕೂಲವಾಗ್ತಕ್ಕಂಥದ್ದು. ಅದನ್ನು ಆ ರೀತಿಯಾಗಿ ರೆಡಿ ಮಾಡ್ಕೊಂಡ ಮೇಲೆ ತಮ್ಮ ಮನೆ ತೆಗೆದುಕೊಂಡು ಬರಬೇಕು. 48 ದಿನಗಳ ಕಾಲ ಅದಕ್ಕೆ ಪೂಜೆಯನ್ನು ಮಾಡಬೇಕು. ಮತ್ತು ನೀವು ಯಾವ ಗುರುಗಳಿಂದ ಉಪದೇಶವನ್ನು ತೆಗೆದುಕೊಂಡು ಬಂದಿರ್ತೀರಿ ಆ ಮಂತ್ರವನ್ನು ಜಪ ಮಾಡ್ತಕ್ಕಂಥ, ಅಕಸ್ಮಾತ್ ನೀವು ಅವರಿಗೆ ಏನು ಕೇಳಿದ್ರೆ ಮಂತ್ರವನ್ನು ತಾವು ತೆಗೆದುಕೊಂಡಿಲ್ಲ ಅಂದರೆ ಓಂ ನಮೋ ಗರುಡ ದೇವಾಯ ಅಂತ ಕೂಡ ಹೇಳ್ಬೋದು. ಅಕಸ್ಮಾತ್ ಅವರು ನಮಗೆ ಬೀಜಾಕ್ಷರಿ ಮಂತ್ರವನ್ನು ಉಪದೇಶ ಮಾಡಿದರೆ ಅದನ್ನು ಕೂಡ 48 ದಿನಗಳ ಕಾಲ ಬೆಳಗ್ಗೆ ಹಾಗೂ ಸಾಯಂಕಾಲದವರೆಗೂ ಪೂಜೆಯನ್ನು ಮಾಡ್ತಕ್ಕಂಥ, ಜಪಸಿದ್ಧಿಯನ್ನು ಮಾಡ್ತಕ್ಕಂಥದ್ದು. 108 ಬಾರಿ, 54 ಬಾರಿ ತಮಗೆ ಸಾಧ್ಯವಾದರೆ 1000 ಜಪವನ್ನು ಕೂಡ ಮಾಡ್ತಕ್ಕಂಥದ್ದು ತಮ್ಮ ಶಕ್ತಿಯಾನುಸಾರವಾಗಿ. ಆ 48 ದಿನ ಆದಮೇಲೆ ಅದನ್ನು ಯಾವ ರೀತಿಯಾಗಿ ಬಳಸಬೇಕು ಅಂತ ನೋಡೋದಾದರೆ, ನಿಮ್ಮ ವ್ಯಾಪಾರ ಮಾಡ್ತಕ್ಕಂಥ ಕ್ಷೇತ್ರದಲ್ಲಿ
ಗಲ್ಲಾಪೆಟ್ಟಿಗೆ ಇರ್ಬೋದು, ಅಥವಾ ಏನು ಕೇಳಿದ್ರೆ ನಿಮ್ಮ ವ್ಯಾಪಾರ ಕ್ಷೇತ್ರದ ಹೊರಗಡೆ ಇರ್ಬೋದು, ಅಥವಾ ನಿಮ್ಮ ಮನೆಗೆ ದೃಷ್ಟಿ ಆಗ್ತಾ ಉಂಟು, ಅಥವಾ ಬೇರೆ ಬೇರೆ ನೆಗೆಟಿವ್ ಎನರ್ಜಿ ಬರ್ತಾ ಉಂಟು, ಅದು ಕೂಡ ಮನೆಯಲ್ಲಿ ಕೂಡ ಹೊರಗಡೆ ಹಾಕ್ಬೋದು. ಅಥವಾ ತಾವು ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿದ್ರೆ, ಅಥವಾ ಅಲ್ಲಿ ತಾವು ಓನರ್ಗಳಾಗಿದ್ದರೆ ಅಲ್ಲೂ ಕೂಡ ಅದನ್ನು ಕಟ್ತಕ್ಕಂಥದ್ದು, ಯಂತ್ರ ರೂಪದಲ್ಲಾಗಿರ್ಬೋದು ಅಥವಾ ಹಾರದ ರೂಪದಲ್ಲಾಗಿರ್ಬೋದು. ಅದನ್ನು ಕಟ್ಟೋದ್ರಿಂದ ಏನಾಗುತ್ತೆ ಕೇಳಿದ್ರೆ ನಿಮ್ಮ ಒಂದು ವ್ಯಾಪಾರದಲ್ಲಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು ಪ್ರಗತಿ ಆಗ್ತಕ್ಕಂಥದ್ದು. ಜನರನ್ನು ಆಕರ್ಷಣೆ ಮಾಡ್ತಕ್ಕಂಥ ಗುಣ ಕೂಡ ಅದರಲ್ಲಿರೋದ್ರಿಂದ ಜನಾಕರ್ಷಣೆ ಆಗುತ್ತೆ. ಮತ್ತು ಯಾರು ನಮಗೆ ಶತ್ರುಗಳಿರ್ತಾರೆ, ಅಂದರೆ ನಮ್ಮನ್ನು ನೋಡಿ ಸಹಿಸ್ಕೊಳ್ಳಿಕ್ಕೆ ಶತ್ರುಗಳಿರ್ತಾರೆ, ಅವರು ಕೂಡ ವಿಕಸಲ್ಪಡ್ತಾರೆ, ಅಂದರೆ ದೂರ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಅಂದರೆ ಅವರನ್ನು ಒಳಗಡೆಗೆ ಬರ್ಲಿಕ್ಕೆ ಬಿಡೋದಿಲ್ಲ ಒಂದು. ಮತ್ತು ಅವ್ರು ಮಾಡ್ತಕ್ಕಂತಹ ಕೆಲವಷ್ಟು ಪ್ರಯೋಗಗಳನ್ನ ಅದು ತಾಗಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಏನಾಗುತ್ತೆ ಕೇಳಿದ್ರೆ ನಿಮಗೆ ರಕ್ಷಾ ಕವಚವಾಗಿ ಅದು ನಿಮಗೆ ಕೆಲಸವನ್ನು ಮಾಡುತ್ತೆ. ಮತ್ತು ಮನೆಯ ತಿಜೋರಿಯಲ್ಲಿ ಇಡೋದ್ರಿಂದವ, ಇದನ್ನು ಮನೆಯ ತಿಜೋರಿಯಲ್ಲಿ ಇಡೋದ್ರಿಂದವ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ. ಅದೇ ರೀತಿಯಾಗಿ ಗಂಡ ಹೆಂಡತಿ ಮಧ್ಯೆ ಸಾಮರಸ್ಯ ಉಂಟಾಗುತ್ತೆ. ಅಥವಾ ತಮಗೆ ತುಂಬ ನೆಗೆಟಿವ್ ಎನರ್ಜಿ ಉಂಟು, ನಾನು ಎಲ್ಲಿ ಹೋದರೂ ಕೂಡ ನನಗೆ ನೆಗೆಟಿವಿಟಿ ತುಂಬ ಕಾಡುತ್ತೆ, ಅಂದರೆ ದುಷ್ಟಶಕ್ತಿ ಸಂಚಾರ ಜಾಸ್ತಿ ಆಗುತ್ತೆ, ಪ್ರೇತ ಬಾಧೆ ಆಗುತ್ತೆ, ಅಥವಾ ಗಾಳಿ ಸೋಕದಂಗೆ ಆಗುತ್ತೆ, ಈ ರೀತಿ ಇರ್ತಕ್ಕಂಥವ್ರು ಏನು ಮಾಡಿದ್ರು ಅದನ್ನು ಜೇಬಲ್ಲೇ ಕೂಡ ಒಂದು ಯಂತ್ರ ರೂಪದಲ್ಲಿ ಬಟ್ಟೆಯಲ್ಲಿ ಸುತ್ತಿ ಇಟ್ಕೊಳ್ಬೋದು. ಈ ರೀತಿಯಾಗಿ ಈ ಒಂದು ಏನು ಕೇಳಿದ್ರೆ ಗರುಡ ಮುಖಿ ನಾವು ಬಳಸ್ಬೋದು. ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ಒಂದು ವಾಹನ ಆಗಿರತಕ್ಕಂಥ ಗರುಡದೇವನ ಸ್ವರೂಪವಾಗಿರತಕ್ಕಂಥ ಈ ಗರುಡಮುಖಿ ಒಂದು ಕಾಯಿಯನ್ನು ನೀವು ಒಳ್ಳೆ ರೀತಿಯಲ್ಲಿ ಬಳಸಿದ್ದೇ ನಿಜವಾದಲ್ಲಿ ಖಂಡಿತವಾಗಲೂ ಕೂಡ ತಮಗೆ ಪ್ರಯೋಜನ ಆಗ್ತಕ್ಕಂಥದ್ದು, ತಮ್ಮ ಇಷ್ಟಾರ್ಥಗಳೆಲ್ಲ ಈಡೇರ್ತಕ್ಕಂಥದ್ದು. ಜೊತೆಗೆ ಜೀವನದಲ್ಲಿ ನೀವು ಕೂಡ ಸ್ವಲ್ಪ ಸುಖವನ್ನು ಕಾಣಲಿಕ್ಕೆ, ಅಂದ್ಕೊಂಡಿರ್ತಕ್ಕಂಥ ಕಾರ್ಯಗಳನ್ನು ಮಾಡಲಿಕ್ಕೆ, ಅದು ಉದ್ಯೋಗ, ವ್ಯಾಪಾರ, ವ್ಯವಹಾರ, ಸಂತಾನ, ಕಲ್ಯಾಣ, ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಖಂಡಿತವಾಗಲೂ ಕೂಡ ತಮಗೆ ಅನುಕೂಲವಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತು ಜೊತೆಗೆ ಯಾರಿಗಾದರೂ ಈ ಒಂದು ಗರುಡಮುಖಿ ಬೇರನ್ನ ಸಿದ್ಧಿ ಮಾಡಿರ್ತಕ್ಕಂಥ ಯಂತ್ರ ಅಥವಾ ಹಾರು ಬೇಕಂದರೆ ನಮ್ಮ ಕೆಳಗಡೆ ಕಾಣ್ತಕ್ಕಂಥ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರಿಗೆ ನಾನು ಅದನ್ನು ಕಳಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಮಂತ್ರಸಿದ್ಧಿ ಕೂಡ ತಮಗೆ ಬೇಕಾದಲ್ಲಿ, ನಮಗೆ ಆ ಒಂದು ಮಂತ್ರವನ್ನು ಹೇಳ್ಕೊಡ್ಬೇಕು ಗುರುಗಳೇನಾಗಿದ್ದರೆ ಖಂಡಿತವಾಗಲೂ ಕೂಡ ನಮಗೆ ತಾವು ಕೆಳಗಡೆ ಕಾಣ್ತಕ್ಕಂಥ ನಮ್ಮ ನಂಬರ್ಗೆ ಸಂಪರ್ಕವನ್ನು ಮಾಡ್ಬೋದು, ಅಥವಾ ನಮ್ಮ ಚಾನಲ್ ಕೂಡ ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ನಾನು ಇಲ್ಲಿಗೆ ಸಂಪೂರ್ಣ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನ ಭವಂತು, ಲೋಕ ಸಮಸ್ತ ಸುಖಿನ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಒಳ್ಳೆಯದಾಗಲಿ.